ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 44 ಎದೆ ಸುತ್ತಳತೆ ಬರೋವಂಥ ಬ್ಲೌಸ್ದು ಕಂಪ್ಲೀಟ್ ಪ್ಲೇನ್ ಬ್ಲೌಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಅದರದ್ದು ಮೆಷರ್ಮೆಂಟ್ ತೊಗೊಳ್ಳೋದು, ಆನಂತರ ಕಟ್ಟಿಂಗ್ ಮಾಡೋ ವಿಡಿಯೋ, ಆನಂತರ ಸ್ಲೀವ್ಸ್ಗೆ ಶಾರ್ಟೇಜ್ ಆದಾಗ ಯಾವ ರೀತಿ ಪ್ಯಾಚ್ ಹಾಕ್ಕೊಬೇಕು ಅಂತ ಕಂಪ್ಲೀಟ್ ವಿಡಿಯೋಗಳನ್ನ ತೋರಿಸಿದ್ದೀನಿ. ಆ ಇಂಟ್ರೆಸ್ಟ್ ಇದ್ದರೆ ಆ ಎಲ್ಲ ವಿಡಿಯೋಗಳನ್ನ ನೋಡಿ ಡಿಸ್ಕ್ರಿಪ್ಷನ್ಸಲ್ಲಿ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ, ಇಲ್ಲ ಚಾನಲ್ ಪೇಜಲ್ಲಿ ಹೋಗಿ ನೋಡಿ ಚೆಕ್ ಮಾಡ್ಕೊಬೋದು. ಇವಾಗ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಪ್ಲೇನ್ ಬ್ಲೌಸ್ನ ಯಾವ ರೀತಿ ಸ್ಟಿಚಿಂಗ್ ಮಾಡೋದು ಅಂತ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾನಿಲ್ಲಿ ಸ್ಲೀವ್ಸ್ನ ತೊಗೊಂಡಿದ್ದೀನಿ. ಇವರು ನನಗೆ ಕೊಟ್ಟಿರೋ ಪೀಸು ಸ್ವಲ್ಪ ಶಾರ್ಟೇಜ್ ಇದ್ದಿದ್ದರಿಂದ ನಾನು ಕ್ರಾಸ್ ಬೆಲ್ಟ್ಗೆ ಮತ್ತು ಈ ರೀತಿ ಅಂದರೆ ತೋಳನ್ನ ಮಡ್ಸೋದಕ್ಕಾಗಲಿ ಅಥವಾ ಬೆನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕಾಗಲಿ ನಾನು ಎಕ್ಸ್ಟ್ರಾ ಬಟ್ಟೆ ಅಂತ ಬಿಟ್ಕೊಂಡಿರಲಿಲ್ಲ. ಜಸ್ಟ್ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅಂತ ಅಷ್ಟೇ ಕೊಟ್ಕೊಂಡಿದ್ದು. ಯೂಶಲಿ ಸಾದಾ ಬ್ಲೌಸ್ಗೆ 1.5 ಇಂಚಿಂದ 2 ಇಂಚ್ ಎಕ್ಸ್ಟ್ರಾ ಕೊಟ್ಕೊಬೇಕು ನಾವು ಸ್ಟಿಚಿಂಗ್ ಮಾರ್ಜಿನ್ ಅಂತ ಉದ್ದದಲ್ಲಿ. ಆದರೆ ನಾನು ಬರೀ 1 ಇಂಚ್ ಕೊಟ್ಕೊಂಡಿದ್ದೆ. ಅದು ಕೊಟ್ಕೊಂಡು ನೋಡಿ ಈ ರೀತಿ ಸಪ್ರೇಟಾಗಿ 2 ಇಂಚ್ದು ಮಾಮೂಲಿ ಬೇರೆ ಕಾಟನ್ ಬಟ್ಟೆನ ಕಟ್ ಮಾಡಿಕೊಂಡು 2 ಇಂಚ್ ಬಟ್ಟೆಯಲ್ಲಿ ನಾನು ಈ ರೀತಿ ಪ್ಯಾಚ್ ಹಾಕ್ಕೊತಾ ಇದ್ದೀನಿ, ತೋಳನ್ನ ಒಳಗಡೆ ಮಡಿಸಿ ಸ್ಟಿಚ್ ಮಾಡೋದಕ್ಕೋಸ್ಕರ. ನಿಮಗೂ ಅಷ್ಟೇ ಏನಾದರೂ ಶಾರ್ಟೇಜ್ ಇದ್ದರೆ ಫ್ಯಾಬ್ರಿಕ್ಕು ಈ ರೀತಿ ಸಪ್ರೇಟು ತೋಳ ಹತ್ರ ಟರ್ನ್ ಮಾಡ್ಕೊಬೇಕಾದ್ರೆ ಮತ್ತು ಬೆನ್ನಲ್ಲಿ ಸೊಂಟದ ಹತ್ರ ಟರ್ನ್ ಮಾಡ್ಕೊಬೇಕಾದ್ರೆ ಮತ್ತು ಪಟ್ಟಿ ಟರ್ನ್ ಮಾಡ್ಕೊಬೇಕಾದ್ರೆ ಬೇರೆ ಎಕ್ಸ್ಟ್ರಾ ಕಾಟನ್ ಬಟ್ಟೆನ ನೀವು ತೊಗೊಂಡು ಈ ರೀತಿ ಕಟ್ ಮಾಡಿ ಪ್ಯಾಚ್ ಹಾಕ್ಕೊಂಡು ಟರ್ನ್ ಮಾಡ್ಕೊಂಬಿಡಿ. ಇವಾಗ ದೊಡ್ಡ ಸ್ಟಿಚ್ ಹಾಕ್ಕೊಂಡಿದ್ದೀನಿ, ಅದನ್ನು ಎಮ್ಮಿಂಗ್ ಮಾಡಿದ್ಮೇಲೆ ಆ ಸ್ಟಿಚ್ನ ರಿಮೂವ್ ಮಾಡಿಬಿಡ್ತೀನಿ. ನಾವು ಸ್ಲೀವ್ಸಲ್ಲಿ ಮುಖ್ಯವಾಗಿ ಗಮನಿಸ್ಕೊಬೇಕಾಗಿರೋದು ಫ್ರಂಟು ಶೇಪ್ ತೆಗೆದಿರ್ತೀವಲ್ಲ ಅದು ಕರೆಕ್ಟಾಗಿ ಇದೆಯಾ ಅಂತ ನೋಡಿ. 2 ಸ್ಲೀವ್ಸನ್ನು ಈ ರೀತಿ ಪಕ್ಕ ಇಟ್ಟಾಗ 2 ಫ್ರಂಟು ಅಕ್ಕಪಕ್ಕನೇ ಬರಬೇಕು. ಈ ರೀತಿ ಬಂದರೆ ಅದು ಕರೆಕ್ಟ್ ಅಂತ, ಇಲ್ಲಾಂದರೆ ಒಂದೇ ಥರ ಆಗಿಬಿಡುತ್ತೆ. ಇದನ್ನು ನೋಡಿಕೊಂಡು ಗಮನ ಇಟ್ಕೊಳ್ಳಿ. ನೆಕ್ಸ್ಟು ಇವಾಗ ಡಾಟ್ಗಳನ್ನ ಇಟ್ಕೊಂಡ್ಬಿಡೋಣ. ನಾನಿಲ್ಲಿ ನ್ಯಾಚ್ ಹೊಡ್ಕೊಂಡಿದ್ದೆ ಕಟಿಂಗ್ ಮಾಡಬೇಕಾದ್ರೆ. ಡಾಟ್ ಅಂದರೆ ಸೆಂಟರ್ ಡಾಟ್ ಯಾವ ಕಡೆ ಬರಬೇಕು ಅಂತ ನಾನು ನ್ಯಾಚ್ ಹೊಡ್ಕೊಂಡಿದ್ದೆ. ಅದೇ ಬೇಸಸ್ ಮೇಲೆ ನಾನು ಇವಾಗ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಈ ಮೆಷರ್ಮೆಂಟು ಅಂದರೆ 44 ಇಂಚು ಎದೆ ಸುತ್ತಳತೆ ಇರೋ ಬ್ಲೌಸ್ಗೆ ಮೇಲ್ಗಡೆ ಒಂದು 3 ಇಂಚು ಉದ್ದ ತೊಗೊಂಡ್ರೆ ಸಾಕು. ಫಸ್ಟ್ ಡಾಟು 3 ಇಂಚ್ ಉದ್ದ ತೊಗೊಳ್ಳಿ, ಸಾಕಾಗತ್ತೆ. ಮತ್ತು ಕಂಕ್ಳ ಹತ್ರನೂ ಅಷ್ಟೇ ನಾನು ಮಿಡಲ್ ಡಾಟಿಂದ ನೀಟಾಗಿ ಶೇಪ್ ಎಲ್ಲಿಗೆ ಬರಬೇಕು ಅಂತ ಒಂದು ನ್ಯಾಚ್ನ ಹೊಡ್ಕೊಂಡಿದ್ದೆ. ಅದ್ರ ಬೇಸಸ್ ಮೇಲೇ ಒಂದು 4 ಇಂಚು ಉದ್ದನ ತೊಗೊಂಡಿದ್ದೀನಿ. 3.5ಇಂದ 4 ಇಂಚ್ ತನಕನೂ ತೊಗೊಬೋದು. ಫಸ್ಟ್ ಡಾಟ್ಗೂ ಮತ್ತು ಕಂಕ್ಳು ಡಾಟ್ಗೂ ಮಿನಿಮಮ್ 1.5ಇಂದ 2 ಇಂಚ್ ಗ್ಯಾಪ್ ಇರಲೇಬೇಕು. ನೋಡಿಕೊಂಡು ನೀವು ಡಾಟನ್ನ ಕಮ್ಮಿ ಅಥವಾ ಜಾಸ್ತಿ ಮಾಡ್ಕೊಬೋದು. ಮತ್ತು ಇನ್ನು ಗುಂಡಿ ಪಟ್ಟಿ ಕಡೆ 2 ಇಂಚ್ ಉದ್ದ ತೊಗೊಂಡಿದ್ದೀನಿ, ಅದು ನಾರ್ಮಲು ಎಲ್ಲ ಬ್ಲೌಸ್ಗೂ ಸೇಮ್ ಅದು. ಇವಾಗ ಒಂದು ಫ್ರಂಟ್ ಸೈಡ್ ರೆಡಿ ಆಗಿದೆ. ಈಗ ಇನ್ನೂ ಒಂದು ಫ್ರಂಟ್ ಸೈಡು ನಾನು ಅದೇ ರೀತಿ ಮಾಡ್ಕೊತೀನಿ. ನೋಡಿ ನಾನಿಲ್ಲಿ 4ನೇ ಡಾಟ್ ಏನು ಹಾಕೋಕ್ಕೆ ಹೋಗಲ್ಲ. ನಾನು ಲಾಸ್ಟ್ ಫಿಟ್ಟಿಂಗ್ ಮಾಡಬೇಕಾದ್ರೆ 4ನೇ ಡಾಟ್ ಮಾಡ್ಕೊತೀನಿ. ಈ ರೀತಿ 2 ಫ್ರಂಟ್ ರೆಡಿ ಆದಮೇಲೆ ಒಂದ್ರ ಮೇಲೆ ಒಂದನ್ನ ಇಟ್ಕೊಂಡು ಈ ರೀತಿ ನೋಡ್ಕೊಬೇಕು. ನಾವು ಡಾಟ್ ಇದ್ದಾದ್ಮೇಲೂ ಅಷ್ಟೇ 2 ಫ್ರಂಟ್ಗಳು ಒಂದೇ ಸಮಾನೇ ಬರಬೇಕು. ಅಕಸ್ಮಾತ್ ಏನಾದರೂ ಒಂಚೂರು ಜಾಸ್ತಿ ಕಮ್ಮಿ ಅನ್ನೋದೇನಾದರೂ ಇದ್ದರೆ ಒಂಚೂರು ಡಾಟ್ನ ಹೆಚ್ಚಿಸ್ಕೊಂಡು ನಾವು ಅದನ್ನು ಕರೆಕ್ಟಾಗಿ ಮಾಡ್ಕೊಬೇಕಾಗಿರುತ್ತೆ. ನನಗಿಲ್ಲಿ ಗುಂಡಿ ಪಟ್ಟಿ ಕಡೆ ಒಂದು ಉದ್ದ ಬಂದಿದೆ. ಸೊ ಅದನ್ನು ನಾನೇನು ಮಾಡ್ಕೊತೀನಿ, ಒಂಚೂರು ಡಾಟನ್ನ ಹೆಚ್ಚಿಸ್ಕೊಂಡು ನಾನು ಎರಡನ್ನೂ ಸಮ ಮಾಡ್ಕೊತೀನಿ. ನೀವು ಡಾಟ್ ಹಿಡ್ದಾದ್ಮೇಲೆ ಕಂಪಲ್ಸರಿಯಾಗಿ ಈ ಒಂದು ಪ್ರೊಸೀಜರ್ ನೀವು ಮಾಡಲೇಬೇಕಾಗಿರುತ್ತೆ. ಸೊ ಇದನ್ನು ಮಿಸ್ ಮಾಡದೆ ಈ ಒಂದು ಡಾಟ್ ಹಿಡ್ದಾದ್ಮೇಲೆ 2 ಫ್ರಂಟ್ಗಳನ್ನ ಇಟ್ಕೊಂಡು ವೆರಿಫಿಕೇಷನ್ ಮಾಡ್ಕೊಳ್ಳಿ ಒಂದೇ ಸಮ ಇದೆಯೋ ಇಲ್ವೋ ಅಂತ. ಅದಾದಮೇಲೆ ಮತ್ತೆ ಡಾಟ್ಗಳಿಗೆ ಇನ್ನೂ ಒಂದು ಸ್ಟಿಚ್ನ ಹಾಕೊಂಬಿಡಿ. ಅದರ ನಂತರ ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟ್ ರೆಡಿ ಮಾಡ್ಕೊಂಬಿಡೋಣ. ಯೂಶಲಿ ಕ್ರಾಸ್ ಬೆಲ್ಟ್ಗೆ ನಾವು 3 ಪೀಸ್ನ ತೊಗೊತೀವಿ. ಒಂದು ಕರೆಕ್ಟ್ ಸೈಜಲ್ಲಿ ಕಟ್ ಮಾಡ್ಕೊಂಡಿರೋ ಕ್ರಾಸ್ ಬೆಲ್ಟ್ ಆದರೆ ಇನ್ನೆರಡು ಎಕ್ಸ್ಟ್ರಾನ ತೊಗೊತೀವಿ. ನೋಡಿ ಅಲ್ಲಿ ನಾನು ಟಿಕ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಅದು ಕರೆಕ್ಟ್ ಸೈಜಲ್ಲಿ ಕಟ್ ಮಾಡ್ಕೊಂಡಿರೋ ಕ್ರಾಸ್ ಬೆಲ್ಟು ಎರಡನ್ನೂ ಅಪೋಸಿಟ್ ಡೈರೆಕ್ಷನಲ್ಲಿ ಇಟ್ಕೊಂಡು ನಾನು ಟಿಕ್ ಮಾಡ್ಕೊಂಡಿದ್ದೀನಿ. ಆನಂತರ ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಂಡಿರೋ ಕ್ರಾಸ್ ಬೆಲ್ಟ್ನ ಬರೀ ಒಂದನ್ನು ನಾನು ಇವಾಗ ಸದ್ಯಕ್ಕೆ ಕೆಳಗಡೆ ಇಟ್ಕೊಂಡು ಫಸ್ಟು ಫುಲ್ಲು ಅದನ್ನು ಸ್ಟಿಚ್ ಹಾಕೊಂಡ್ಬಿಡ್ತೀನಿ. ಫುಲ್ 4 ಸೈಡೂ ಈ ರೀತಿ ಸ್ಟಿಚ್ ಹಾಕೊಂಡ್ಬಿಡಬೇಕು. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಕೊಡೋದನ್ನು ಮರಿಬೇಡಿ. ಹಾಗೆ ನೀವು ಯಾವ ರೀತಿ ಡಿಸೈನ್ನ ಹುಡುಕ್ತಾ ಇದ್ದೀರಾ ಅನ್ನೋದು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದೇ ರೀತಿ ವಿಡಿಯೋಗಳನ್ನ ನಿಮಗೋಸ್ಕರ ತೊಗೊಂಬರ್ತೀನಿ. ಈಗ ಎಕ್ಸ್ಟ್ರಾ ಇರೋದನ್ನೆಲ್ಲ ಈ ರೀತಿ ಕಟ್ ಮಾಡಿ ತೆಗೆದುಬಿಟ್ಟು ಇನ್ನೂ ಒಂದು ದೊಡ್ಡ ಸೈಜಲ್ಲಿ ಕಟ್ ಮಾಡ್ಕೊಂಡಿರೋ ಕ್ರಾಸ್ ಬೆಲ್ಟನ್ನು ಮೇನ್ ಫ್ಯಾಬ್ರಿಕ್ ರೈಟ್ ಸೈಡ್ ಮೇಲೆ ಇಟ್ಕೊಂಡು ಅದನ್ನು ಕೆಳಗಡೆ ಮಾತ್ರ ಸ್ಟಿಚ್ ಹಾಕ್ಕೊಂಡು ಇವಾಗ ಅದನ್ನು ಟರ್ನ್ ಮಾಡಿಕೊಂಡು ಮೇಲೆ ಕಿನಾರಿನ ಹಾಕ್ಕೊಬೇಕು. ಕಿನಾರಿ ಹಾಕ್ಕೊಂಡು ಆನಂತರ ಹಿಂದಕ್ಕೆ ಅದನ್ನು ಫೋಲ್ಡ್ ಮಾಡಿಕೊಂಡು ಒಂದು ಅಪ್ಪರ್ ಸ್ಟಿಚ್ನ ಹಾಕ್ಕೊಂಬಿಡಬೇಕು.
ಇವಾಗ ಅದನ್ನು ಅಷ್ಟೇ ಫುಲ್ಲು ಕರೆಕ್ಟ್ ಸೈಜಲ್ಲಿ ಅದನ್ನು ಕಟ್ ಮಾಡ್ಕೊಂಬಿಡೋಣ. ಎಕ್ಸ್ಟ್ರಾ ಇರೋದನ್ನೆಲ್ಲ ಈ ರೀತಿ ಕಟ್ ಮಾಡಿ ತೆಗೆದು ಬಿಡಬೇಕು. ಇವಾಗ ನೋಡಿ ಕಂಪ್ಲೀಟ್ ಕ್ರಾಸ್ ಬೆಲ್ಟ್ ರೆಡಿ ಆಗಿದೆ. ಒಂದ್ರ ಮೇಲೆ ಒಂದನ್ನು ಇಟ್ಕೊಂಡು ಈ ರೀತಿ ನೋಡ್ಕೊಬೇಕು ಕರೆಕ್ಟಾಗಿ ಬಂದಿದೆಯಾ ಅಂತ. ಎರಡೂ ಒಂದೇ ಸಮನೆ ಇರಬೇಕು. ಇವಾಗ ನೆಕ್ಸ್ಟು ಬಾಡಿ ಪೀಸ್ಗೆ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಂಬಿಡೋಣ. ಇದು ಇನ್ವೈಟ್ ಕ್ರಾಸ್ ಬೆಲ್ಟ್ ಮಾಡ್ತಿರೋದ್ರಿಂದ ಕ್ರಾಸ್ ಬೆಲ್ಟು ಓಪನ್ ಮಾಡಿಕೊಂಡು ಮೇಲ್ಗಡೆ ಒಂದು ಅರ್ಧ ಇಂಚ್ ಮೂತಿನ ಬಿಟ್ಟುಬಿಟ್ಟು ಈ ರೀತಿ ಸ್ಟಿಚ್ ಹಾಕ್ಕೊಂಡು ಬರಬೇಕು. ನಾವು ಫಸ್ಟ್ ಡಾಟ್ ಏನು ಹಿಡ್ದಿರ್ತೀವಲ್ಲ ಅದನ್ನು ಫೋಲ್ಡ್ ಮಾಡಿಕೊಂಡು ಒಳಗಡೆಗೆ ಈ ರೀತಿ ಸ್ಟಿಚ್ ಹಾಕ್ಕೊಂಡು ಬರಬೇಕು. ನೋಡಿ ಇಲ್ಲಿ ನಾನು ಅದೇ ರೀತಿ ಇನ್ನೂ ಒಂದು ಮಾಡ್ತೀನಿ. ಬಿಗಿನರ್ಸ್ಗೆ ಇದೊಂದು ಸ್ವಲ್ಪ ಟಫ್ ಅಂತ ಅನಿಸುತ್ತೆ. ನೋಡಿ ಸ್ವಲ್ಪ ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ನಿಮಗೆ ಕಷ್ಟ ಆಗುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ. ಆದಷ್ಟು ನೀವು ಟ್ರೈ ಮಾಡಿ ಸ್ಟಿಚ್ ಹಾಕ್ಕೊಳ್ಳಿ, ಬರುತ್ತೆ. ಏನಾದ್ರು ಎಕ್ಸ್ಟ್ರಾ ಬಂದುಬಿಟ್ರೆ ಒಂಚೂರು ಅದನ್ನು ಟ್ರಿಮ್ ಮಾಡ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗೋಲ್ಲ. 1 ಪಾಯಿಂಟ್ 2 ಪಾಯಿಂಟ್ ಬಂದರೆ ಏನು ಪ್ರಾಬ್ಲಮ್ ಆಗೋಲ್ಲ. ಜಾಸ್ತಿ ಬಂದರೆ ನೀವು ಮತ್ತೆ ಬಿಚ್ಚಿಬಿಟ್ಟು ಸ್ಟಿಚ್ ಹಾಕ್ಕೊಬೇಕು. ಮತ್ತು ಸ್ಟಾರ್ಟಿಂಗು ಎಂಡಿಂಗು ರಫ್ ಮಾಡೋದನ್ನು ಮಾತ್ರ ಮರಿಬಾರ್ದು. ಮತ್ತು ಕ್ರಾಸ್ ಬೆಲ್ಟ್ ಒಂದು ಸತಿ ಸ್ಟಿಚ್ ಆದಮೇಲೆ ನೋಡಿ ಎರಡೂ ಈ ರೀತಿ ಇಟ್ಕೊಂಡು ನೋಡ್ಕೊಬೇಕು. ಏನಾದರೂ ಇಲ್ಲಿ ತುಂಬ ವ್ಯತ್ಯಾಸ ಬಂದಿದ್ರೆ ಕ್ರಾಸ್ ಬೆಲ್ಟ್ ಬಿಚ್ಚಿ ಮತ್ತು ಅಟ್ಯಾಚ್ ಮಾಡಬೇಕಾಗತ್ತೆ. ಎರಡೂ ಕರೆಕ್ಟಾಗಿ ಬಂದಿದೆ ಅಂತ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕು. ಇಲ್ಲಿ ನಾನು ಮೇಲ್ಗಡೆ ಶೋಲ್ಡರಿಂದ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಫಸ್ಟ್ ಟೈಮ್ ಸ್ಟಿಚ್ ಮಾಡಿದ್ವಲ್ಲ ಕ್ರಾಸ್ ಬೆಲ್ಟು ಅದ್ರ ಮೇಲೆ ಆ ಫೋಲ್ಡೆಡ್ ಪಾರ್ಟ್ನ ಇಟ್ಕೊಂಡು ಇವಾಗ ಇನ್ನೂ ಒಂದು ಕ್ರಾಸ್ ಬೆಲ್ಟ್ ಏನಿತ್ತು ಅದ್ರ ಮೇಲೆ ಫಸ್ಟ್ ಸ್ಟಿಚ್ ಮಾಡಿರೋ ಕ್ರಾಸ್ ಬೆಲ್ಟ್ನ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಫಾಸ್ಟಾಗಿ ಹೋಗ್ತಿದೆಯೋ ಅಥವಾ ಸ್ಲೋ ಆಗಿ ಹೋಗ್ತಿದೆಯೋ ನನಗೆ ಗೊತ್ತಿಲ್ಲ. ನಾನು ನಾರ್ಮಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಬಟ್ ನಿಮಗೆ ಇನ್ನೂ ಸ್ಲೋ ಆಗಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ಅಂದರೆ ಅದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ನಾನು ಇನ್ನೂ ಒಂದು ವಿಡಿಯೋದಲ್ಲಿ ನೀಟಾಗಿ ಅಂದರೆ ಸಪ್ರೇಟೇ ಮಾಡಬೇಕಾಗತ್ತೆ, ಇಲ್ಲಾಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ವಿಡಿಯೋ. ಆವಾಗ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿಕೊಡ್ತೀನಿ. ವಿಡಿಯೋ ಅಕಸ್ಮಾತ್ ತುಂಬ ಸ್ಲೋ ಆಗಿ ಹೋಗ್ತಿದೆ ಅಂತ ನಿಮ್ಗೆ ಅನಿಸಿದ್ರೆ ಬೈಕೊಳ್ಳೋಕೆ ಹೋಗಬೇಡಿ. ಬಿಗಿನರ್ಸ್ಗೋಸ್ಕರ ಅಲ್ವಾ, ಇಷ್ಟ ಆದರೂ ಇರಲೇಬೇಕು. ನಾನು ಇಲ್ಲೇನು ಮಾಡಿದ್ದೀನಿ, ಅದು ಸ್ಟಿಚ್ ಆದಮೇಲೆ ಮೂತಿನ ಸ್ವಲ್ಪ ಕಟ್ ಮಾಡಿಕೊಂಡು ಒಂದು 3 ಕಡೆ ನಾಚನ್ನ ಹೊಡೆದ್ಬಿಟ್ಟು ಈ ರೀತಿ ಟರ್ನ್ ಮಾಡಿ ಎಳ್ಕೊಂಡಿದ್ದೀನಿ. ಇವಾಗ ನೋಡಿ ಎರಡೂ ಕರೆಕ್ಟಾಗಿ ಬಂದಿದೆಯಾ ಅಂತ ಇಟ್ಟು ನೋಡಿಕೊಂಡು ಚೆಕ್ ಮಾಡ್ಕೊತಾ ಇದ್ದೀನಿ. ಅಂದರೆ ಇದು ಫ್ರಂಟು ಬ್ಯಾಕ್ನ ಇಟ್ಟು ಚೆಕ್ ಮಾಡ್ತಾ ಇರೋದು, ಎರಡು ಫ್ರಂಟನ್ನಲ್ಲ. ಫ್ರಂಟ್ ಸ್ವಲ್ಪ ಉದ್ದನೇ ಬಂದಿದೆ, ನೀವು ನೋಡ್ತಿರ್ಬೋದು. ಅಲ್ಲಿ ನಂಗೆ ಸುಮಾರು 1.25 ಇಂಚ್ ಉದ್ದ ಬಂದಿದೆ ಬ್ಯಾಕ್ಗಿಂತ. ಅಲ್ಲಿ ನಾವು 4ನೇ ಡಾಟ್ ಹಿಡಿತೀವಲ್ಲ ಅದು ಆವಾಗ ಸರಿ ಹೋಗಿಬಿಡುತ್ತೆ. ಸೊ ಈ ರೀತಿ ಉದ್ದ ಬಂದರೆ, ಫ್ರಂಟ್ ಉದ್ದ ಬಂದರೆ ಏನೂ ಪ್ರಾಬ್ಲಮ್ ಇಲ್ಲ, ಬ್ಯಾಕ್ ಮಾತ್ರ ಉದ್ದ ಬರಬಾರ್ದು. ಆ ರೀತಿ ಪ್ರತಿಯೊಂದು ಹಂತದಲ್ಲೂ ನೀವು ಈ ರೀತಿ ಕ್ರಾಸ್ ಚೆಕ್ ಮಾಡ್ಕೊಬೇಕು. ಅದಾದಮೇಲೆ ನಾನಿಲ್ಲಿ ಮೇಲ್ಗಡೆ ಒಂದು ಅಪ್ಪರ್ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು, ಹಾಕ್ಕೊಳ್ಳೋಂಗಿದ್ರೆ ಹಾಕ್ಕೋಬೋದು, ಇಲ್ಲ ಅಂದರೆ ಬೇಡ. ನನಗೆ ಚೆನ್ನಾಗಿ ಫಿಟ್ಟಿಂಗಾಗಿ ಕೂತ್ಕೊಳ್ಳುತ್ತೆ ಅಂತ ನಾನು ಯೂಶ್ವಲಿ ಈ ಸ್ಟಿಚ್ನ ಹಾಕ್ಕೊತೀನಿ. ಇವಾಗ ನೋಡಿ ಈ ಕಡೆ ಗುಂಡಿ ಪಟ್ಟಿ ಕಡೆನೂ ಎರಡು ಕರೆಕ್ಟಾಗಿ ಬಂದಿದೆಯಾ ಅಂತ ಇಟ್ಕೊಂಡು ನೋಡ್ಕೊತಾ ಇದ್ದೀನಿ. ಅಕಸ್ಮಾತ್ ನಿಮ್ಗೇನಾದರೂ ವೇರಿಯೇಷನ್ ಬಂದರೆ, ಕತ್ತು ನೀವಿನ್ನು ಫಿನಿಶಿಂಗ್ ಮಾಡಿಲ್ಲ ಅಂತ ಅಂದರೆ ಮಧ್ಯದಲ್ಲಿ ಒಂದು ಡಾಟ್ ಹಿಡ್ದಿರ್ತೀರಲ್ಲ 2 ಇಂಚ್ ಉದ್ದಕ್ಕೆ ಗುಂಡಿ ಪಟ್ಟಿ ಹತ್ರ, ಅಲ್ಲಿ ಒಂಚೂರು ಡಾಟ್ ಇಟ್ಕೊಂಡು ನೀವು ಸಮ ಮಾಡ್ಕೊಬೋದು. ನನಗೂ ಇಲ್ಲಿ ಒಂಚೂರು ಉದ್ದ ಬಂದಿದೆ ಸೊ ಅದರಿಂದ ನಾನು ಇನ್ನೊಂಚೂರು ಡಾಟ್ನ ಹೆಚ್ಚಿಗೆ ಮಾಡಿಕೊಂಡು ಸಮ ಮಾಡ್ಕೊತಾ ಇದ್ದೀನಿ. ಕಟ್ಟೋಕ್ಕೂ ಮುಂಚೆ ಇದನ್ನೆಲ್ಲ ನೀವು ಚೆಕ್ ಮಾಡ್ಕೊಂಬಿಡ್ಬೇಕಾಗತ್ತೆ ಕಂಪಲ್ಸರಿಯಾಗಿ. ಕಟ್ಟಿದ ಮೇಲೆ ಅವಾಗೇನಾಗ್ಬಿಡುತ್ತೆ, ಅಪ್ ಆ್ಯಂಡ್ ಡೌನ್ ಬಂದುಬಿಡುತ್ತೆ. ಸೊ ಅದರಿಂದ ಕಟ್ಟೋಕ್ಕೂ ಮುಂಚೆ ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಇವಾಗ ಗುಂಡಿಪಟ್ಟಿ ಕಾಚಾಪಟ್ಟಿನ ಮಾಡ್ಕೊಂಬಿಡೋಣ. ನಾನಿಲ್ಲಿ 3.5 ಇಂಚ್ ಅಗಲ ಇರೋವಂಥ ಬಟ್ಟೆ ತೊಗೊಂಡಿದ್ದೀನಿ. ನಾನು ಗುಂಡಿಪಟ್ಟಿಗೂ ಮತ್ತು ಕಾಚಾಪಟ್ಟಿಗೂ ಎರಡಕ್ಕೂ ನಾನು ಇಷ್ಟನ್ನೇ ತೊಗೊಂಡಿದ್ದೀನಿ. ಯೂಶ್ವಲಿ ಹುಕ್ ಹಾಕೋ ಕಡೆಗೆ 2 ಇಂಚ್ ತೊಗೊಂಡ್ರೆ ಸಾಕು, ಬಟ್ ಇದೊಂಚೂರು ಸ್ಟಿಫಾಗಿ ಕೂತ್ಕೊಳ್ಳಿ ಅಂತ ನಾನು 3.5 ಇಂಚ್ ತೊಗೊಂಡಿದ್ದೀನಿ ಅಷ್ಟೇ. ಯೂಶ್ವಲಿ ನೀವು 2 ಇಂಚ್ ತೊಗೊತೀವಲ್ಲ, ನಾವು ಹಾಗೆ ತೊಗೊಳ್ಳಿ 2 ಇಂಚು. ಕೆಳಗಡೆ ಒಂದು ಅರ್ಧ ಇಂಚ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ ನಾನೇನು ಫೋಲ್ಡ್ ಮಾಡಿಲ್ಲ, ಯಾಕಂದರೆ ಕತ್ಪಟ್ಟಿ ಇನ್ನೂ ಕಟ್ಟಿಲ್ಲ, ಅದಕ್ಕೋಸ್ಕರ. ಮೇನ್ ಫ್ಯಾಬ್ರಿಕ್ ರೈಟ್ ಸೈಡ್ ಮೇಲೇ ಇಟ್ಕೊಂಡು, ಹುಕ್ ಪಟ್ಟಿ ಹಾಕೋದಕ್ಕೆ ಮೇನ್ ಫ್ಯಾಬ್ರಿಕ್ ರೈಟ್ ಸೈಡ್ ಮೇಲೆ ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಡು ಆನಂತರ ಒಂದು ಕಿನಾರಿನ ಹಾಕಿ ಇನ್ನು ಉಳಿದಿರೋ ಎಲ್ಲ ಫ್ಯಾಬ್ರಿಕ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಒಂದು ಅಪ್ಪರ್ ಸ್ಟಿಚ್ನ ಹಾಕ್ಕೊಂಬಿಡಿ. ಯೂಶ್ವಲಿ 2 ಇಂಚ್ ತೊಗೊಂಡ್ರೆ ಸಾಕು. ನನಗೆ ಫ್ಯಾಬ್ರಿಕ್ ಇತ್ತು ಮತ್ತು ಸ್ಟಿಫಾಗಿ ಕೂತ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾನು 3 ಇಂಚ್ ಅಗಲ, 3.5 ಇಂಚ್ ಅಗಲದ ತೊಗೊಂಡೆ ಅಷ್ಟೇ. ಇವಾಗ ನೆಕ್ಸ್ಟು ಕತ್ಪಟ್ಟಿ ಕಟ್ಟೋಕ್ಕೂ ಮುಂಚೆ ಅವ್ರದ್ದು ಅಳತೆ ಬ್ಲೌಸ್ ಏನಿದೆ ಅದನ್ನು ಇಟ್ಕೊಂಡು ನೋಡ್ಕೊಬೇಕು ಕರೆಕ್ಟಾಗಿ ಬಂದಿದೆ ನಂದು. ನಿಮ್ಮದು ಏನಾದರೂ ಲೆಂತ್ ಕತ್ತು ಉದ್ದ ಅಗಲ ಏನಾದರೂ ಕಮ್ಮಿ ಬಂದಿದ್ರೆ ಅಳತೆ ಬ್ಲೌಸ್ಗಿಂತ ಈ ಟೈಮಲ್ಲೇ ಕತ್ಪಟ್ಟಿ ಕಟ್ಟೋಕ್ಕೂ ಮುಂಚೆನೇ ಅದನ್ನು ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ. ಅಂದರೆ ಕತ್ತು ಸ್ವಲ್ಪ ಶೇಪ್ ಕೊಟ್ಕೊಳ್ಳಿ, ಅಗಲ ಮಾಡ್ಕೊಳ್ಳಿ. ಇವಾಗ ನೆಕ್ಸ್ಟು ಕಾಚಾಪಟ್ಟಿನ ಕಟ್ಕೊಂಡ್ಬಿಡೋಣ. ಕಾಚಾಪಟ್ಟಿ ಕಟ್ಟೋಕ್ಕೆ ಫ್ಯಾಬ್ರಿಕ್ ರಾಂಗ್ ಸೈಡಿಂದ ಇಟ್ಕೊಂಡು
ಒಂದು ಸ್ಟಿಚ್ ಹಾಕಿ ಅದನ್ನು ಈ ರೀತಿ ಒಳಗಡೆ ಅಂದರೆ ಮೇಲ್ಗಡೆಗೆ ತಿರುಗಿಸ್ಕೊಬೇಕು. ನಾನು ಇಲ್ಲೇ ಕೂಡ ಬಿಟ್ಕೊತಿರೋದ್ರಿಂದ ಒಂದು ಅರ್ಧ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಫಸ್ಟ್ ಆ ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಮೇಲ್ಗಡೆ ಇನ್ನೂ ಕತ್ಪಟ್ಟಿ ಕಟ್ಟಿಲ್ಲ ಅಲ್ವಾ, ಸೊ ಒಂದು ಅರ್ಧ ಇಂಚನ್ನ ಬಿಟ್ಬಿಟ್ಟು ಈ ರೀತಿ ಎಲ್ಲಿಗೆ ಬರಬೇಕು ಅಂತ ಒಂದು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಮಾರ್ಕ್ನ ಮಾಡಿಕೊಂಡು, ಮೇಲ್ಗಡೆದು ನಾನು ಇವಾಗ ಹಾಕಕ್ಕೆ ಹೋಗಲ್ಲ, ನೆಕ್ಸ್ಟ್ ಅದು 2ನೇದು 3ನೇದು 4ನೇದು ಮಾತ್ರ ಇವಾಗ ಲೂಪ್ಸ್ಗಳನ್ನ ಬಿಟ್ಕೊತಾ ಇದ್ದೀನಿ. ನಾನು ಆಮೇಲೆ ಕತ್ಪಟ್ಟಿ ಕಟ್ಟಾದಮೇಲೆ ಅದೊಂದು ಲೂಪ್ಸ್ನ ಮಾಡ್ಕೊತೀನಿ ಅಷ್ಟೇ. ಇದಕ್ಕೆ ಯಾವುದೇ ರೀತಿ ಕಿನಾರಿ ಹಾಕೋ ಅವಶ್ಯಕತೆ ಇರೋದಿಲ್ಲ, ಜಸ್ಟ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ ಇವಾಗ ಎರಡನ್ನೂ ಚೆಕ್ ಮಾಡ್ಕೊಬೇಕು, ಕರೆಕ್ಟಾಗಿ ಬಂದಿಲ್ಲ ಅಂದರೆ ಒಂಚೂರು ವೇರಿಯೇಷನ್ ಬಂದಿದ್ದರೆ ಸ್ವಲ್ಪ ಟ್ರಿಮ್ ಮಾಡ್ಕೊಳ್ಳಿ ಅಷ್ಟೇ. ಈ ರೀತಿ ಒಂದ್ರ ಮೇಲೆ ಒಂದನ್ನು ಇಟ್ಕೊಂಡು ಕ್ರಾಸ್ ಚೆಕ್ ಮಾಡ್ಕೊಬೇಕು. ಅದರ ಜೊತೆಗೆ ಅವ್ರು ಅಳತೆ ಕೊಟ್ಟಿರೋ ಬ್ಲೌಸನ್ನು ಸಹ ಇಟ್ಕೊಂಡು ನೋಡ್ಕೊಬೇಕು. ಕರೆಕ್ಟಾಗಿ ಅರ್ಧ ಇಂಚ್ ಎಕ್ಸಸ್ ಬಂದಿದೆ, ಅದು ಕತ್ತಿನ ಪಟ್ಟಿಗೆ ಟರ್ನ್ ಮಾಡ್ಕೊಂಡಾಗ ಸರಿ ಹೋಗುತ್ತೆ. ನೆಕ್ಸ್ಟು ಇವಾಗ ಬ್ಯಾಕ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಯೂಶ್ವಲಿ ಬ್ಯಾಕ್ ಪ್ಲೈನ್ ಬ್ಲೌಸ್ನ ಕಟ್ ಮಾಡಬೇಕಾದ್ರೆ ಅವ್ರದ್ದು ಬಾಡಿ ಮೆಷರ್ಮೆಂಟ್ ಏನಿರುತ್ತೆ ಉದ್ದ, ಅದಕ್ಕಿಂತ 2 ಇಂಚ್ ಎಕ್ಸ್ಟ್ರಾನ ನಾವು ತೊಗೊಬೇಕಾಗಿರುತ್ತೆ. ಯಾಕಂದರೆ ಒಳಗಡೆನೆ ಮಡಿಸಿ ಅದನ್ನು ಸ್ಟಿಚ್ ಮಾಡೋದ್ರಿಂದ. ಬಟ್ ನನಗೆ ಕಮ್ಮಿ ಫ್ಯಾಬ್ರಿಕ್ ಇತ್ತು ಅಂತ ಹೇಳಿದ್ದೆ ಅಲ್ವಾ, ಸೊ ಅದರಿಂದ ನಾನು ಜಸ್ಟ್ 1 ಇಂಚ್ ಅಷ್ಟೇ ಸ್ಟಿಚಿಂಗ್ ಮಾರ್ಜಿನ್ನ ಕೊಟ್ಕೊಂಡಿದ್ದು. ಸೊ ಅದಕ್ಕೆ ಇವಾಗ ಕೆಳಗಡೆ ಅರ್ಧ ಇಂಚು, ಮೇಲ್ಗಡೆ ಶೋಲ್ಡರ್ ಅಟ್ಯಾಚ್ಗೆ ಅರ್ಧ ಇಂಚು, ಸೊ ಟೋಟಲಿ 1 ಇಂಚ್ ಅಷ್ಟೇ ನಾನು ತೊಗೊಂಡಿದ್ದು ಸ್ಟಿಚಿಂಗ್ ಮಾರ್ಜಿನ್. ಅದಕ್ಕೋಸ್ಕರ ಇವಾಗ ಕೆಳಗಡೆ ಸೊಂಟದ ಹತ್ರ ಟರ್ನ್ ಮಾಡೋದಕ್ಕೆ ನಾನು ಬೇರೆ ಕಾಟನ್ ಬಟ್ಟೆ ಏನಿದೆ ಅದರಲ್ಲಿ 2 ಇಂಚ್ ಪಟ್ಟಿನ ನಾನು 2 ಇಂಚ್ ಅಗಲ ಉದ್ದ ಬಂದು ಎಷ್ಟು ಉದ್ದ ಅವ್ರದ್ದು ಸೊಂಟ ಇದೆಯೋ ಅಷ್ಟುದ್ದಕ್ಕೆ ಕಟ್ ಮಾಡಿಕೊಂಡು ಅರ್ಧ ಅದನ್ನು ಅಟ್ಯಾಚ್ ಮಾಡಿಕೊಂಡು ಟರ್ನ್ ಮಾಡ್ಕೊತೀನಿ. ನಾನಿಲ್ಲಿ ಸೊಂಟದ ಪಟ್ಟಿನ ಅಟ್ಯಾಚ್ ಮಾಡೋದಕ್ಕೂ ಮುಂಚಿತವಾಗಿ ಬೆನ್ನ ಹತ್ರ ಡಾಟ್ ಇಟ್ಕೊಂಡ್ಬಿಡ್ತೀನಿ. ಬೆನ್ನ ಹತ್ರ ಡಾಟ್ ಹಿಡಿಯೋದಕ್ಕೆ ಅವ್ರದ್ದು ಬಾಡಿ ಅಗಲ ಏನಿತ್ತು ಅದಕ್ಕೆ 1.5 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ ಅಂತ ಬಿಟ್ಟಿದ್ವಲ್ಲ, ಅದನ್ನು ಮೈನಸ್ ಮಾಡಿ ಇನ್ನು ಉಳಿದಿದ್ದನ್ನು ಡಬಲ್ ಫೋಲ್ಡ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಡಾಟ್ ಹಿಡಿಯೋ ಭಾಗ ಸಿಗುತ್ತೆ. ಅಲ್ಲಿ ಕರೆಕ್ಟಾಗಿ ಡಾಟ್ ಎಷ್ಟು ಉದ್ದಕ್ಕೆ ಹಿಡಿಬೇಕು ಅಂತ ಅಂದರೆ, ಇದು ಕತ್ತು ಇವಾಗ ಎಷ್ಟು ಉದ್ದ ಇದೆ, ಕತ್ತು ಡೀಪ್ ಎಷ್ಟಿದೆ ಅಂತ ನೋಡ್ಕೊಬೇಕು. ಅದ್ರ ಕೆಳಗಡೆ ನಮ್ಮದು ಡಾಟ್ ಎಂಡ್ ಆಗಬೇಕು, ಬೆನ್ನದು ಡಾಟು ಈ ಕತ್ತು ಏನಿದೆ ಅದ್ರ ಕೆಳಗಡೆ ಎಂಡ್ ಆಗಬೇಕು. ಅದಕ್ಕಿಂತ ಮೇಲೆ ಬಂದುಬಿಟ್ರೆ ಅವಾಗ ಏನಾಗುತ್ತೆ, ಕತ್ತು ಅದೇನು ಶೇಪ್ ಇರುತ್ತಲ್ಲ ಅದು ಎಕ್ಸ್ಪ್ಯಾಂಡ್ ಆಗೋಗ್ಬಿಡುತ್ತೆ. ಸೊ ಅದರಿಂದ ನಾನಲ್ಲಿ ಒಂದು 4 ಇಂಚಿಗೆ ಡಾಟ್ ಇಟ್ಕೊತಾ ಇದ್ದೀನಿ. 4 ಇಂಚ್ ಉದ್ದಕ್ಕೆ ಡಾಟು, ಅಗಲ ಬಂದು 2 ಇಂಚ್ ಅಗಲ ಸಾಕು. ಸೊಂಟದ ಹತ್ರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಕ್ಕೂ ಮುಂಚೆ ಫಸ್ಟ್ ಡಾಟ್ ಇಟ್ಕೊಂಬಿಡಿ, ಆವಾಗ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಅದಾದಮೇಲೂ ಇಟ್ಕೊಬೋದು, ಬಟ್ ಫಸ್ಟೇ ಇಟ್ಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ, ಇನ್ನೇನೂ ಇಲ್ಲ. ಇವಾಗ 2 ಪಟ್ಟಿನ ಅಟ್ಯಾಚ್ ಮಾಡ್ಕೊಂಡು ಬರ್ತಾ ಇದ್ದೀನಿ. 2 ಪಟ್ಟಿ ಅಟ್ಯಾಚ್ ಮಾಡಬೇಕಾದ್ರೆ ನಾವು ಡಾಟ್ ಹಿಡ್ದಿದ್ದೀವಲ್ಲ ಅಲ್ಲಿ ಒಂದು ಸ್ವಲ್ಪ ಸಣ್ಣದಾಗಿ ಫಿಲ್ಟರ್ನ ಕೊಟ್ಕೊಂಡು ಡಾಟ್ ಇಟ್ಕೊಳ್ಳಿ, ಆವಾಗ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಅದಾದಮೇಲೆ ಅದನ್ನು ಓಪನ್ ಮಾಡಿಕೊಂಡು ಮೇಲೆ ಒಂದು ಕಿನಾರಿನ ಹಾಕ್ಕೊಬೇಕು. ಆ ಕಿನಾರಿ ಹಾಕ್ಕೊಂಡು ಮತ್ತು ಇನ್ನು ಉಳ್ದ ಫ್ಯಾಬ್ರಿಕ್ನೆಲ್ಲ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಂಬಿಡಿ. ಇದು ಇವಾಗ ದೊಡ್ಡ ಸ್ಟಿಚ್ ಹಾಕ್ತಾಯಿದ್ದೀನಿ ನಾನು. ಅದಾದಮೇಲೆ ಎಮ್ಮಿಂಗ್ನ ಮಾಡಿಬಿಟ್ಟು ಆ ಸ್ಟಿಚ್ನ ರಿಮೂವ್ ಮಾಡಿಬಿಡ್ತೀನಿ. ನಿಮಗೆ ಏನು ಎಮ್ಮಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ಅಟ್ ಎ ಟೈಮೇ ಏನು ಮಾಡ್ಕೊಳ್ಳಿ, ಸ್ಮಾಲ್ ಸ್ಟಿಚ್ಚಲ್ಲಿ ಸ್ಟಿಚ್ ಹಾಕ್ಕೊಂಬಿಡಿ ಅಷ್ಟೇ. ಇವಾಗ ಬ್ಯಾಕ್ ಕಂಪ್ಲೀಟಾಗಿ ರೆಡಿ ಆಗಿದೆ. ಇವಾಗ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಂಬಿಡೋಣ. ಫ್ರಂಟು ರೆಡಿ ಆಗಿದೆ ಅಲ್ವಾ, ಫ್ರಂಟು ಬ್ಯಾಕು ಸ್ಲೀವ್ಸು ಎಲ್ಲನೂ ಸಹ ರೆಡಿಯಾಗಿದೆ. ಈಗ ಶೋಲ್ಡರ್ ಡಬಲ್ ಸ್ಟಿಚ್ಚಲ್ಲಿ ಶೋಲ್ಡರ್ ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ಕೊಳ್ಳಿ. ಇವಾಗ ಫ್ರಂಟು ಬ್ಯಾಕು ಇಟ್ಕೊಂಡು ನೋಡ್ಕೊತಾ ಇದ್ದೀನಿ ಕಂಕ್ಳು ಕೆಳಗಡೆ ಎಕ್ಸ್ಟ್ರಾ ಎಷ್ಟು ಬಂದಿದೆ ಅಂತ. ಫ್ರಂಟಲ್ಲಿ ನನಗೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಂದಿದೆ, ಸೊ ಅದನ್ನು ನಾನು ಡಾಟ್ ಇಟ್ಕೊಂಡು ಅದನ್ನು ಸಮ ಮಾಡ್ಕೊತಾ ಇದ್ದೀನಿ. ನಾನು ಈ ಟೈಮಲ್ಲೇ 4ನೇ ಡಾಟ್ ಇಟ್ಕೊಳ್ಳೋದು. ಕಟಿಂಗಲ್ಲಿ ನಾನು ಇಟ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಸೇಮ್ ಅದೇ ಥರನೇ ನಾನು ಇನ್ನೂ ಒಂದು ಕಡೆಯೂ ಎಷ್ಟು ಎಕ್ಸ್ಟ್ರಾ ಬಂದಿದೆ ನೋಡಿಕೊಂಡು ಡಾಟ್ನ ಇಟ್ಕೊತೀನಿ. ಯೂಶ್ವಲಿ ನಾನು ಸ್ಟಾರ್ಟಿಂಗ್ ಕಟಿಂಗ್ ಮಾಡ್ಕೊಬೇಕಾದ್ರೇ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀನಿ. ಅವ್ರದ್ದು ನಾರ್ಮಲ್ ಅಳತೆ ಏನಿರುತ್ತೆ ಕಂಕ್ಳು ಕೆಳಗಡೆ ಅದಕ್ಕಿಂತ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿರ್ತೀನಿ ಡಾಟ್ ಇಟ್ಕೊಬೇಕು ಅಂತಲೇ. ಆದರೂ ನಾನು ಆವಾಗ ಇಟ್ಕೊಳ್ಳಲ್ಲ, ಈ ಟೈಮಲ್ಲೇ ಇಟ್ಕೊತೀನಿ. ಮತ್ತು ಸ್ಲೀವ್ಸ್ ಅಟ್ಯಾಚ್ ಮಾಡೋದಕ್ಕೂ ಮುಂಚೆ ನಾನು ಡಾಟ್ನ ಇಟ್ಕೊತೀನಿ. ಮತ್ತು ನೆಕ್ಸ್ಟು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಂಬಿಡೋಣ. ಸ್ಲೀವ್ಸಲ್ಲಿ ಯಾವುದು ಫ್ರಂಟು ಯಾವುದು ಬ್ಯಾಕು ಅಂತ ಗೊತ್ತಾಗೋದಕ್ಕೋಸ್ಕರ ನಾವು ನ್ಯಾಚ್ನ ಹೊಡ್ಕೊಂಡಿದ್ದೆ ಅಲ್ವಾ. ಕರೆಕ್ಟಾಗಿ ಇವಾಗ ಸೆಂಟರ್ ಪಾಯಿಂಟಿಂದ ನಾನು ಸ್ಲೀವ್ಸು ಫ್ರಂಟ್ ಯಾವ ಕರೆಕ್ಟಾಗಿ ಸೂಟ್ ಆಗೋ ಅಂಥ ಸ್ಲೀವ್ಸ್ ಪಾರ್ಟ್ನ ತೊಗೊಂಡು ಈ ರೀತಿ ಬಾಡಿ ಪೀಸ್ಗೆ ಅದನ್ನು ನೀಟಾಗಿ ಸೆಂಟರಿಂದ ಅಟ್ಯಾಚ್ ಮಾಡಿಕೊಂಡು ಬರಬೇಕು. 1 ಆಫ್ ಆದಮೇಲೆ ಈ ರೀತಿ ಮತ್ತೆ ಉಲ್ಟಾ ತಿರುಗಿಸ್ಕೊಂಡು ಸ್ಟಿಚ್ ಹಾಕ್ಕೊಂಬರಬೇಕು. ಈ ರೀತಿ ಸ್ಟಿಚ್ ಮಾಡಬೇಕಾದ್ರೆ ಬಾಡಿ ಪೀಸು ಸಿಗಾಕೊಳ್ಳೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ಸ್ವಲ್ಪನೇ ಅಟ್ಯಾಚ್ ಮಾಡ್ಕೊಂಡು ಬನ್ನಿ. ಎಕ್ಸ್ಟ್ರಾ ಇರೋದನ್ನು ಸ್ವಲ್ಪ ಕಟ್ ಮಾಡಿ ತೆಗೆದುಬಿಡಿ.
ತೋಳಿನ ಲೂಸ್ ಹತ್ರ ನೀವು ಕಟಿಂಗ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಬರೀ ಕಂಕ್ಳ ಹತ್ರ ಏನು ಎಕ್ಸ್ಟ್ರಾ ಇರುತ್ತೆ ಅಷ್ಟು ಮಾತ್ರ ಕಟ್ ಮಾಡಿ ತೆಗೆದುಬಿಟ್ರೆ ಸಾಕಾಗುತ್ತೆ. ನೆಕ್ಸ್ಟ್ ಇವಾಗ ಇನ್ನು ಒಂದು ಸೈಡೂ ನಾನು ಅದೇ ರೀತಿ ಅಟ್ಯಾಚ್ ಮಾಡ್ಕೊತೀನಿ. ತೋಳು ಅಟ್ಯಾಚ್ ಮಾಡ್ಕೊಂಡ ಮೇಲೂ ಸಹ ಫ್ರಂಟ್ ಟು ಬ್ಯಾಕು ಎರಡೂ ಸಮ ಬರ್ತಿದೆಯಾ ಅಂತ ಇನ್ನೂ ಒಂದು ಸತಿ ಕ್ರಾಸ್ ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ. ಅಕಸ್ಮಾತ್ ಫ್ರಂಟ್ ಟು ಬ್ಯಾಕು ಉದ್ದದಲ್ಲಿ ಏನಾದರೂ ವೇರಿಯೇಷನ್ ಬಂದರೆ, ನೀವು 4ನೇ ಡಾಟ್ ಹಿಡ್ದಿರ್ತೀರಲ್ಲ, ಫ್ರಂಟ್ ಏನಾದರೂ ಉದ್ದ ಬರ್ತಿದ್ರೆ ಬ್ಯಾಕ್ಗಿಂತ ಆ 4ನೇ ಡಾಟ್ನ ಸ್ವಲ್ಪ ಹೆಚ್ಚಿಸ್ಕೊಂಡು ನೀವು ಸಮ ಮಾಡ್ಕೊಬೇಕು. ಅಕಸ್ಮಾತ್ ಬ್ಯಾಕೆ ಏನಾದರೂ ಉದ್ದ ಬರ್ತಿದ್ರೆ ಫ್ರಂಟ್ಗಿಂತ ಆ ಡಾಟ್ನ ರಿಮೂವ್ ಮಾಡಿಬಿಡಿ. ಸೊ ಎರಡೂ ಸಮ ಇರಬೇಕು. ನೀವು 4ನೇ ಡಾಟು ಹಿಡಿಲೇಬೇಕು ಅಂತ ಎಲ್ಲೂ ಕಂಪಲ್ಸರಿ ಇಲ್ಲ. 3 ಡಾಟೇ ಸಾಕು. ಕಫ ನೀಟಾಗಿ ಬರುತ್ತೆ, ಚೆನ್ನಾಗಿ ಕೂತ್ಕೊಳ್ಳುತ್ತೆ. 4ನೇ ಡಾಟು ಆಪ್ಷನಲ್ಲೂ ಹಿಡಿದ್ರೆ ಹಿಡಿಬೋದು, ಇಲ್ಲದೆ ಹೋದರೆ ಇಲ್ಲ. ಸ್ಲೀವ್ಸ್ಗೆ ನಾನಿಲ್ಲಿ ಡಬಲ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಇವಾಗ ಫೈನಲ್ಲು ಫಿಟ್ಟಿಂಗ್ನ ಮಾಡ್ಕೊಂಬಿಡೋಣ. ಮೊದಲಿಗೆ ತೋಳು ಲೂಸ್ನ ನಾವು ತೊಗೊಬೇಕು. ನೀವು ತೋಳು ಅಳತೆ ಬ್ಲೌಸಲ್ಲಿ ಎಷ್ಟು ಕೊಟ್ಟಿದ್ರೋ ಅಷ್ಟೇ ತೋಳು ಉದ್ದ ತೊಗೊಂಡಿದ್ರೆ ಕರೆಕ್ಟಾಗಿ ಇಟ್ಕೊಬೋದು, ಅದು ಎಷ್ಟಿದೆ ಅಷ್ಟು. ಬಟ್ ಇಲ್ಲಿ ನಾನು ಸ್ವಲ್ಪ ಚಿಕ್ಕದು, ಅವ್ರು ಎಷ್ಟು ಬರುತ್ತೋ ಅಷ್ಟಕ್ಕೆ ಸ್ಟಿಚ್ ಮಾಡಿ ಅಂತ ಹೇಳಿದ್ರಲ್ವಾ, ಅಂದರೆ ಫ್ಯಾಬ್ರಿಕ್ ಎಷ್ಟು ಸಾಲುತ್ತೋ ಅಷ್ಟಕ್ಕೆ ಸ್ಟಿಚ್ ಮಾಡಿ ಅಂತ. ಸೊ ಅದಕ್ಕೆ ಎಷ್ಟು ಉದ್ದ ಬಂದಿದೆ, ಅಲ್ಲಿ ಎಷ್ಟು ಅಗಲ ಇದೆ ಅಂತ ನೋಡಿಕೊಂಡು ಒಂದು ಮಾರ್ಕ್ನ ಹಾಕ್ಕೊಂಡೆ. ಮತ್ತು ಯಾವ ಕಡೆ ಗುಂಡಿ ಪಟ್ಟಿನ ಕಾಚಪಟ್ಟಿ ಕಡೆನ ಯಾವ ಕಡೆ ನೀವು ಸ್ಟಿಚಿಂಗ್ನ ಹಾಕ್ಕೊತಾ ಇದ್ದೀರಾ ಆ ಬಾಡಿ ಅಳತೆಯಲ್ಲಿ, ಅಂದರೆ ಅಳತೆ ಬ್ಲೌಸಲ್ಲಿ ಆ ಪಾರ್ಟಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಮೆಷರ್ಮೆಂಟ್ ತೊಗೊಂಡು ಅಷ್ಟನ್ನೇ ನೀವು ಈ ರೀತಿ ನೋಡಿಕೊಂಡು ಮೆಷರ್ಮೆಂಟ್ನ ಮಾಡ್ಕೊಬೇಕಾಗಿರುತ್ತೆ. ಆ ಕಡೆನೇ ನೀವು, ಅಂದರೆ ಹುಕ್ ಪಟ್ಟಿ ಕಡೆ ನೀವು ಸ್ಟಿಚ್ ಮಾಡ್ತಿದ್ದೀನಿ ಅಂದರೆ ಹುಕ್ ಪಟ್ಟಿ ಕಡೆನೇ ಎಷ್ಟಿದೆ ಅಂತ ನೋಡ್ಕೊಬೇಕು ಅಳತೆ ಬ್ಲೌಸಲ್ಲಿ. ಆನಂತರ ನೋಡಿ ಇಲ್ಲಿ ಈ ರೀತಿ ಡಾಟ್ಗಳನ್ನ ಇಟ್ಕೊಳ್ಳಿ ಫಸ್ಟು. ಅದಾದಮೇಲೆ ಅದ್ರ ಮೇಲೆ ಸ್ಟಿಚ್ ಹಾಕ್ಕೊಂಬನ್ನಿ. ನೀವು ಏನಾದರೂ, ಅಂದರೆ ಇವಾಗ 1.5 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಇಟ್ಟಿದ್ದೀನಪ್ಪ, ಅದು ಜಸ್ಟ್ 1.5 ಇಂಚ್ ಆ ಕಡೆ ಕಾರ್ನರಿಂದ 1.5 ಇಂಚ್ ಇಟ್ಕೊಂಡು ಸ್ಟಿಚ್ ಮಾಡಿಬಿಟ್ರೆ ಸರಿ ಹೋಗುತ್ತೆ ಅಂತ ನೀವು ಸ್ಟಿಚ್ ಮಾಡೋಕ್ಕೆ ಹೋದಾಗ ವೇರಿಯೇಷನ್ ಬರುತ್ತೆ. ಕಂಕ್ಳ ಹತ್ರ ಲೂಸ್ ಆಗ್ಬೋದು, ಇಲ್ಲ ಟೈಟ್ ಆಗ್ಬೋದು, ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಸ್ಟಿಚಿಂಗ್ ಮಾಡಬೇಕಾದ್ರೆ ಈ ರೀತಿ ಕ್ರಾಸ್ ಚೆಕ್ ಮಾಡಿಕೊಂಡೇ ಯಾವ ಕಡೆ ಸ್ಟಿಚ್ ಮಾಡ್ತಿದ್ದೀರಾ ಆ ಕಡೆ ಇನ್ನೂ ಒಂದು ಸತಿ ಅಳತೆನ ತೊಗೊಂಡು ಅಲ್ಲಿ ಎಷ್ಟಿದೆ ಅಷ್ಟು ಅಗಲಕ್ಕೆ ನೀವು ಮಾರ್ಕ್ನ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಬೇಕು. ವಿಡಿಯೋ ಸ್ವಲ್ಪ ಲೆಂತಿಯಾಗಿ ಬೋರಿಂಗ್ ಆಗಿದ್ದರೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಬಿಗಿನರ್ಸ್ಗೆ ಅಂತ ನಾನು ಸ್ಪೆಷಲಿ ಮಾಡ್ತಾ ಇರೋದ್ರಿಂದ ಕಂಪ್ಲೀಟಾಗಿ ಪ್ರತಿಯೊಂದೂ ನನಗೇನು ಗೊತ್ತೋ ಅದನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡೋ ಅಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಅಷ್ಟೇ. ಪಕ್ಕದಲ್ಲಿ ಒಂದು 3 ಸ್ಟಿಚ್ ಎಕ್ಸ್ಟ್ರಾ ಹಾಕ್ಕೊಂಡು, ಎಕ್ಸ್ಟ್ರಾ ಅಂದರೆ ಸ್ಲೀವ್ಸ್ ಹತ್ರ ಎಕ್ಸ್ಟ್ರಾ ಬಂದೇ ಬರುತ್ತೆ, ಅದನ್ನು ಸ್ವಲ್ಪ ಟ್ರಿಮ್ ಮಾಡ್ಕೊಂಬಿಡಿ. ಆನಂತರ ಇಲ್ಲಿ ಕಚ್ಗಳನ್ನ ಹೊಡಿತಾರೆ, ಆ ರೀತಿ ಕಚ್ಗಳನ್ನ ಹೊಡಿಯೋಕ್ಕೆ ಹೋಗಬೇಡಿ. ಯಾಕಂದರೆ ಆಮೇಲೆ ಕಚ್ಚು ಹೊಡೆದ್ಬಿಟ್ರೆ ನಾವು ಸ್ಟಿಚ್ನ ಬಿಚ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅದಾದಮೇಲೆ ನಾನು ಇನ್ನೂ ಒಂದು ಸೈಡೂ ಅಷ್ಟೇ ಸೇಮ್ ಅದೇ ರೀತಿ ಮೆಷರ್ಮೆಂಟ್ನ ತೊಗೊಂಡು ಮಾರ್ಕ್ನ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೊತಾ ಇದ್ದೀನಿ. ನಾನು ಇಲ್ಲಿ ಕತ್ಪಟ್ಟಿನ ಕಟ್ಟಿಲ್ಲ. ಸೈಡ್ ಫಿಟ್ಟಿಂಗ್ ಆದಮೇಲೂ ಕತ್ಪಟ್ಟಿನ ಕಟ್ಕೊಬೋದು, ಅಥವಾ ಸೈಡ್ ಫಿಟ್ಟಿಂಗ್ ಮಾಡೋಕ್ಕೂ ಮುಂಚೆ ಆದ್ರೂ ಕತ್ಪಟ್ಟಿನ ಕಟ್ಕೊಬೋದು. ಎರಡೂ ಸೇಮೇ, ಏನು ವ್ಯತ್ಯಾಸ ಆಗೋದಿಲ್ಲ. ನಾನು ಫಿಟ್ಟಿಂಗ್ನ ಮಾಡಿಬಿಟ್ಟು ಆನಂತರ ಕತ್ಪಟ್ಟಿನ ಕಟ್ಕೊತೀನಿ ಅಷ್ಟೇ. ಫಿಟ್ಟಿಂಗ್ ಮಾಡೋದಕ್ಕೆ ಮೆಷರ್ಮೆಂಟ್ ತೊಗೊಬೇಕಾದ್ರೆ ತೋಳು ಲೂಸ್ ಒಂದು ಮೆಷರ್ಮೆಂಟ್ ತೊಗೊಂಡ್ರೆ ಚೆಸ್ಟ್ ಹತ್ರ ಇನ್ನೊಂದು ಮೆಷರ್ಮೆಂಟ್ ತೊಗೊಬೇಕು. ಆನಂತರ ಸೊಂಟದ ಹತ್ರ ಇನ್ನೂ ಒಂದು ಮೆಷರ್ಮೆಂಟ್ ತೊಗೊಂಡು ಟೋಟಲಿ ನಾವು 3 ಮೆಷರ್ಮೆಂಟ್ನ ತೊಗೊಂಡು ಮಾರ್ಕಿಂಗ್ನ ಮಾಡಿಕೊಂಡು ಆನಂತರ ಸ್ಟಿಚಿಂಗ್ನ ಮಾಡ್ಕೊಳ್ಳಿ. ಏನು ಅಷ್ಟ ಡಿಫಿಕಲ್ಟ್ ಅಂತ ಏನೂ ಇಲ್ಲ, ಈಸಿಯಾಗಿ ಹಾಕ್ಕೊಬೋದು. ಅದಾದಮೇಲೆ ಸೊಂಟದ ಹತ್ರ ಅವ್ರದ್ದು ಅಳತೆ ಬ್ಲೌಸನ್ನು ಮತ್ತು ನಾವು ಇವಾಗ ಸ್ಟಿಚ್ ಮಾಡಿರೋ ಬ್ಲೌಸನ್ನು ಎರಡನ್ನೂ ಇಟ್ಕೊಂಡು ನೋಡ್ಕೊಬೇಕು. ಜಾಸ್ತಿ ಏನಾದರೂ ಬಂದರೆ ಫೈನಲ್ ಫಿಟ್ಟಿಂಗ್ ಮಾಡಿರ್ತೀವಲ್ಲ ಅಲ್ಲಿ ಒಂದು ಅರ್ಧ ಇಂಚು ಜಾಸ್ತಿ ಇಟ್ಕೊಂಡ್ರೆ ಸರಿ ಹೋಗುತ್ತೆ. ನಾನಿಲ್ಲಿ ಅದನ್ನೇ ಮಾಡ್ತೀನಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಇನ್ನೂ ಹೆಚ್ಚೆಚ್ಚು ವಿಡಿಯೋಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಕಟ್ಪಟ್ಟಿ ಕಟ್ಟೋದನ್ನು ನಾನು ತುಂಬ ವಿಡಿಯೋಗಳಲ್ಲಿ ಹಾಕಿದ್ದೀನಿ. ಇವಾಗಲೇ ವಿಡಿಯೋ ತುಂಬ ಲೆಂತಿ ಆಗಿಬಿಟ್ಟಿದೆ, ಇನ್ನು ಅದನ್ನು ತೋರಿಸಿದ್ರೆ ಎಲ್ಲಿ ಬೈಕೊತೀರಾ ಅಂದ್ಬಿಟ್ಟು ನಾನು ಇಷ್ಟಕ್ಕೆ ಸ್ಟಾಪ್ ಮಾಡ್ಕೊತಾ ಇದ್ದೀನಿ. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.